ಹಾಸನಾಂಬೆ ದರ್ಶನೋತ್ಸವ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಶುಕ್ರವಾರವಾಗಿರುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಧರ್ಮದರ್ಶನದ ಸಾಲು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದು ಧರ್ಮದರ್ಶನದ ಸರತಿ ಸಾಲು 10 ಕಿಲೋಮೀಟರ್ ದಾಟಿದೆ. ಹಾಸನಾಂಬೆಯ ದರ್ಶನದ ₹300 ಟಿಕೆಟ್ನ ಸರತಿಯಲ್ಲೂ ಭಕ್ತರು ಜಮಾಯಿಸಿದ್ದಾರೆ. ₹300 ಸಾಲು 5 ಕಿಲೋಮೀಟರ್ ಉದ್ದ ಇದೆ. ಪೊಲೀಸರು ಅಳವಡಿಸಿದ್ದ ಬ್ಯಾರಿಕೇಡ್ ದಾಟಿ ಸರತಿ ಸಾಲು ಮುಂದೆ ಹೋಗಿದೆ. ಹಾಸನಾಂಬೆ ದರ್ಶನಕ್ಕಾಗಿ ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸ್ತಾ ಇದ್ದಾರೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬೀದರ್, ಬಿಜಾಪುರದಿಂದ ಭಕ್ತರು ಬಂದಿದ್ದಾರೆ. ಮಧ್ಯಾಹ್ನ 3:30ರಿಂದ ನಾಳೆ ಬೆಳಗಿನ ಜಾವ 3 ಗಂಟೆಯವರೆಗೂ ನಿರಂತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕೊಡಗು ಜಿಲ್ಲೆ ಭಾಗಮಂಡಲ ಸಮೀಪದ ತಲಕಾವೇರಿಯಲ್ಲಿ ಮಧ್ಯಾಹ್ನ 1:44ಕ್ಕೆ ತೀರ್ಥೋದ್ಭವ ಕಾರ್ಯಕ್ರಮ ನೆರವೇರಲಿದೆ. ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವ ಆಗಲಿದ್ದು 30,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ಸಾಧ್ಯತೆ ಇದೆ. ತಲಕಾವೇರಿಯಲ್ಲಿ ತೀರ್ಥೋದ್ಭವದ ಹಿನ್ನೆಲೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ನಿಗಾ ಇರಿಸಲು 182 ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಿದೆ. ಬ್ರಹ್ಮಕುಂಡಿಕೆ ಬಳಿ ಅರ್ಚಕರು ಆಗಮಿಸಿದ್ದು ಪೂಜಾ ವಿಧಿವಿಧಾನ ಶುರುವಾಗಿದೆ. ವಿದ್ಯಾರ್ಥಿನಿ ಕೊಲೆ ಬಳಿಕ ಈಗ ಪೊಲೀಸರು ಆತನ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಆರೋಪಿ ವಿಘ್ನೇಶ್ ಸುಲಿಗೆ ಕೋರ ಎನ್ನುವುದು ಬಯಲಾಗಿದೆ. ಪೊಲೀಸರ ಹೆಸರು ಹೇಳಿಕೊಂಡು ಸುಲಿಗೆ ಮಾಡ್ತಾ ಇದ್ದ. ಮಗಳು ಯಾಮಿನಿ ಪ್ರಿಯಾಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಲವ್ ಮಾಡೋರೆಲ್ಲ ಹೀಗೆ ಮಾಡ್ತಾರಾ? ಅವನನ್ನ ಎನ್ಕೌಂಟರ್ ಮಾಡಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅಂತ ತಾಯಿ ವರಲಕ್ಷ್ಮಿ ಹೇಳಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವಾಗಿದೆ. ಅಕ್ಟೋಬರ್ 10ರಂದು ನಡೆದಿರುವಂತಹ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಈ ಸಂಬಂಧ 2ನೇ ಸೆಮಿಸ್ಟರ್ ಓದ್ತಾ ಇರುವ ಜೀವನ್ ಗೌಡ ಎಂಬಾತನನ್ನ ಹನುಮಂತನಗರ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿನಿ ಆರೋಪಿಗಿಂತ ಸೀನಿಯರ್. 3 ತಿಂಗಳ ಹಿಂದೆ ಆರೋಪಿ ಜೀವನ್ ಗೌಡ ಸಂತ್ರಸ್ತೆಗೆ ಪರಿಚಯವಾಗಿದ್ದ. ಕಾಲೇಜಿನ ಪುರುಷರ ಶೌಚಾಲಯಕ್ಕೆ ಕರೆದೊಯ್ದು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಅರವಳಿಕೆ ನೀಡಿ ಪತ್ನಿ ಕೃತಿಕಾ ಕೊಂದ ಆರೋಪಿ ಪತಿ ಡಾ ಮಹೇಂದರ್ ರೆಡ್ಡಿಯ ಮೊಬೈಲ್, ಲ್ಯಾಪ್ಟಾಪ್ ಅನ್ನು ಮಾರತಹಳ್ಳಿ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಂಜೂರಿನ ಮಹೇಂದರ್ ರೆಡ್ಡಿ ನಿವಾಸದಲ್ಲಿ ಮಹಜರ್ ವೇಳೆ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನ ವೈದ್ಯೆ ಕೃತಿಕಾ ಕೊಲೆ ಪ್ರಕರಣದ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಬರ್ತಾ ಇವೆ. ಪತ್ನಿಗೆ ಕೊಟ್ಟಿದ್ದ ಅನಸ್ತೇಷಿಯಾದ ಅಂಶ 24 ಗಂಟೆಯೊಳಗೆ ದೇಹದಲ್ಲಿ ನಾಶವಾಗುತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಅನಸ್ತೇಷಿಯಾ ಅಂಶ ಪತ್ತೆಯಾಗುವುದು ವಿರಳ. ಇದರಿಂದ ಬಚಾವಾಗಬಹುದು ಅಂತ ಅಂದುಕೊಂಡಿದ್ದ ಈ ಹಂತಕ ವೈದ್ಯ ಪತ್ನಿ ಕೃತಿಕಾಗೆ ಪತಿ ಮಹೇಂದ್ರ ಪ್ರೊಫೈಲ್ ಹೆಸರಿನ ಅನಸ್ತೇಷಿಯಾ ಕೊಟ್ಟಿದ್ದ. ಕೃತಿಕಾ ಸಾವನ್ನಪ್ಪಿದ 4 ಗಂಟೆಯಲ್ಲಿ ಮೃತದೇಹ ಆಸ್ಪತ್ರೆಗೆ ತಲುಪಿತ್ತು. ಅಷ್ಟೊತ್ತಿಗೆ 50% ಅನಸ್ತೇಷಿಯಾ ದೇಹದಲ್ಲಿ ಕಡಿಮೆಯಾಗಿತ್ತು. ಹೀಗಾಗಿ ಪೋಸ್ಟ್ ಮಾರ್ಟಂ ಮಾಡೋದೇ ಬೇಡ ಅಂತ ಮಹೇಂದ್ರ ಹಠ ಹಿಡಿದಿದ್ದ. ಹೆಂಡತಿ ಕೃತಿ ಕೊಲೆ ಮಾಡಿದ್ದ ಮಹೇಂದ್ರ ಬಚಾವಾಗುವುದಕ್ಕೆ ಮತ್ತೊಂದು ಪ್ಲಾನ್ ಮಾಡಿದ್ದ. ಮೃತದೇಹ ಫ್ರೀಜರ್ನಲ್ಲಿ ಇಟ್ಟು ನಾಳೆ ಪೋಸ್ಟ್ ಮಾರ್ಟಂ ಮಾಡೋಣ ಅಂದಿದ್ದ. ಅದಕ್ಕೆ ಕೃತಿಕಾ ಮನೆಯವರು ಒಪ್ಪದೇ ಪೋಸ್ಟ್ ಮಾರ್ಟಂ ಮಾಡಿಸಿದ್ರು. ಇದರಿಂದ ಮಹೇಂದ್ರ ಪ್ಲಾನ್ ಕೈಗೊಟ್ಟಿತ್ತು. ಬೆಂಗಳೂರು ಅನಂತಪುರ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಏಕಾಏಕಿ ಹೊತ್ತಿಯುರಿದ ಘಟನೆಯಾಗಿದ್ದು ಮಧ್ಯರಾತ್ರಿ 2:30 ಸುಮಾರಿಗೆ ಬೆಂಗಳೂರಿನಿಂದ ರಾಯಚೂರಿಗೆ ತೆರಳುತ್ತಾ ಇದ್ದ ಬಸ್ನ ಚಕ್ರ ಸ್ಫೋಟಗೊಂಡು ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಯಾಣಿಕರು ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಬೆಂಗಳೂರು ಅನಂತಪುರ ಹೆದ್ದಾರಿಯಲ್ಲಿ ಸುಟ್ಟು ಕರಕಲಾದ ಬಸ್ನಲ್ಲಿ 36 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ನಿದ್ರೆಯಲ್ಲೂ ಮಹಿಳಾ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದಾಗಿ ತಪ್ಪಿದೆ ದುರಂತ. ಬಸ್ ಬಾಗಿಲು ತೆರೆಯುವಂತೆ ಕಿರಿಚಿದ್ದಾರೆ. ಇದಾದ ಅರ್ಧ ಕಿಲೋಮೀಟರ್ ಮುಂದೆ ಬಂದು ಚಾಲಕ ಬಸ್ ನಿಲ್ಲಿಸಿದ್ದಾನೆ. ಬೆಂಗಳೂರು ಅನಂತಪುರ ಹೆದ್ದಾರಿಯಲ್ಲಿ ಸುಟ್ಟು ಕರಕಲಾದ ಬಸ್ನ ಚಾಲಕನ ನಿರ್ಲಕ್ಷ್ಯವೇ ಈ ಬೆಂಕಿ ಅವಘಡಕ್ಕೆ ಕಾರಣ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ. ಬಸ್ ಚಲಿಸ್ತಾ ಇದ್ದಾಗ ಬೆಂಕಿ ವಾಸನೆ ಬರ್ತಾ ಇದ್ದಂತೆ ಪ್ರಯಾಣಿಕರು ಚಾಲಕನಿಗೆ ವಿಷಯ ಕೊಟ್ಟು ತಿಳಿಸಿದ್ದಾರೆ. ಆದರೆ ಆತ ನಿರ್ಲಕ್ಷ್ಯ ವಹಿಸಿದ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಲಾಂಗ್ ಹಿಡಿದು ಮಹಿಳೆಯ ಸರ ದರೋಡೆ ಮಾಡಿದ್ದ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರವೀಣ್ ಹಾಗೂ ಯೋಗಾನಂದ್ ಎಂಬುವರನ್ನ ಗಿರಿನಗರ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಸೆಪ್ಟೆಂಬರ್ 13ರಂದು ಈ ಘಟನೆ ನಡೆದಿತ್ತು. ಗುಜರಾತ್ನಲ್ಲಿ ಇವತ್ತು ನೂತನ ಸಚಿವ ಸಂಪುಟ ರಚನೆಯಾಗಲಿದೆ. ಮಧ್ಯಾಹ್ನ 12:39ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. 16 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಿನ್ನೆಯಷ್ಟೇ 16 ಸಚಿವರು ರಾಜೀನಾಮೆ ಸಲ್ಲಿಸಿದರು. ಕ್ರಿಕೆಟಿಗ ರವೀಂದ್ರ ಜಡೇಜಾ ಪತ್ನಿ ಶಾಸಕಿ ರಿವಬಾ ಜಡೇಜಾ ಕೆಲವೇ ಕ್ಷಣಗಳಲ್ಲಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಗುಜರಾತ್ನ ಜಾಮ್ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರುವ ರಿವಬಾ ಜಡೇಜಾ ಇದೇ ಮೊದಲ ಬಾರಿಗೆ ಶಾಸಕಿಯಾಗಿದ್ದಾರೆ.
ಬಿಹಾರ ವಿಧಾನಸಭಾ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತು ಕೊನೆ ದಿನ. ನವೆಂಬರ್ 6ರಂದು 121 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆಯಲಿದೆ. ಮಹಾಗಠಬಂಧನ್ನಲ್ಲಿ ಗೊಂದಲದ ನಡುವೆಯೂ 48 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ನಕ್ಸಲಿಸಂ ವಿರುದ್ಧ ಸಮರ ಸಾರಿರುವ ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಯಶಸ್ಸು ಸಿಕ್ಕಿದ್ದು, ಛತ್ತೀಸ್ಗಢದಲ್ಲಿ 208 ನಕ್ಸಲರು ಶರಣಾಗತಿಯಾಗಿದ್ದಾರೆ. 153 ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಒಪ್ಪಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಕೊಟ್ಟ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ ಅರೆಸ್ಟ್ ಆಗಿದ್ದು, ತನಿಖೆಗೆ ಕೇರಳ ಹೈಕೋರ್ಟ್ ಎಸ್ಐಟಿ ರಚಿಸಿತ್ತು. ತನಿಖೆ ಕೈಗೆತ್ತಿಕೊಂಡ ಎಸ್ಐಟಿ ಪೊಟ್ಟಿಯನ್ನು ಸುಮಾರು 11 ಗಂಟೆ ಕಾಲ ವಿಚಾರಿಸಿದೆ. ಚಿತ್ರದುರ್ಗದಲ್ಲಿ ಯುವಕನೊಬ್ಬ ಏಕಕಾಲಕ್ಕೆ ಇಬ್ಬರನ್ನ ವರಿಸಿದ್ದಾನೆ. ವಸೀಂ ಶೇಖ್ ಎಂಬಾತ ಶಿಫಾ ಜನ್ನತ್ ಎಂಬುವರನ್ನ ಮದುವೆಯಾಗಿದ್ದಾನೆ. ಗೋವಾದಲ್ಲಿ ಕೆಲಸ ಮಾಡೋ ವೇಳೆ ಇಬ್ಬರು ಯುವತಿಯರ ಪರಿಚಯವಾಯಿತು. ಪ್ರೀತಿ ವಿಚಾರ ಇಬ್ಬರಿಗೂ ತಿಳಿಸಿ ವಸೀಂ ಇಬ್ಬರನ್ನು ಮದುವೆಯಾಗಿದ್ದಾನೆ.